ಸಾಹಿತ್ಯ ಸಮ್ಮೇಳನದಲ್ಲಿ ಕೇವಲ ಟಿಪ್ಪು ವಿಚಾರಗೋಷ್ಠಿ ಬಗ್ಗೆ ಮಾತ್ರವಲ್ಲ, ಮಾಂಸದೂಟದ ಬೇಡಿಕೆ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ಬಾಡೂಟಕ್ಕೆ ಅವಕಾಶವನ್ನ ಮಾಡಿಕೊಡಬೇಕು ಅನ್ನೋ ವಿಚಾರ. ಡಿಸೆಂಬರ್ 20ರಿಂದ ಸಾಹಿತ್ಯ ಸಮ್ಮೇಳನ ಆರಂಭ ಆಗ್ತಾ ಇದೆ. ಬಾಡೂಟಕ್ಕೆ ಆಗ್ರಹಿಸಿ ಮಂಡ್ಯದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಬಾಡೆ ನಮ್ಮ ಗೂಡು ಅಂತ ಹೇಳಿ ಸಮರ ಸಾರಿದ್ದಾರೆ ಪ್ರಗತಿಪರರ ಒಕ್ಕೂಟ. ಮೊಟ್ಟೆ ತಿನ್ನುವ ಮೂಲಕ ವಿನೂತನ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಡಿಸಿ ಕಚೇರಿ ಮುಂದೆ ಕೂತು ಮೊಟ್ಟೆ ತಿಂದು ಪ್ರತಿಭಟನೆ ಮಾಡಿದ್ದಾರೆ ಪ್ರಗತಿಪರ ಒಕ್ಕೂಟದ ಸದಸ್ಯರು. ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಆನಂದ್ ಇದ್ದಾರೆ. ಆನಂದ, ಒಂದ್ ಕಡೆ ಟಿಪ್ಪು ವಿಚಾರಗೋಷ್ಠಿ ಬಗ್ಗೆ ಆಗ್ರಹ, ನಟ ಚೇತನ್ ಅವರು ಕೂಡ ಇದ್ರ ಬಗ್ಗೆ ಧ್ವನಿಗೂಡಿಸ್ತಾ ಇದ್ದಾರೆ. ಸಾಹಿತ್ಯ ಸಮ್ಮೇಳನದಲ್ಲಿ ಟಿಪ್ಪು ವಿಚಾರಗೋಷ್ಠಿ ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ. ಸ್ಮಿತಾ, ಡಿಸೆಂಬರ್ 20ರಿಂದ 3 ದಿನಗಳ ಕಾಲ ಮಂಡ್ಯದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಅದಕ್ಕಾಗಿ ಸಕಲ ಸಿದ್ಧತೆಗಳು ನಡೀತಾ ಇರುವಂತದ್ದು. ಸಮ್ಮೇಳನ ಹತ್ತಿರವಾಗ್ತಿದ್ದಂತೆ ಗಳಿಗೆ ಬೆಳಗಾವಿಯ ಚಳಿಗಾಲದ ತುಮೆ ಟಿಪ್ಪು ಸುಲ್ತಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಘರ್ಷ ಏರ್ಪಡುವ ಲಕ್ಷಣಗಳು ಗೋಚರವಾಗ್ತಾ ಇದೆ. ಸಾಹಿತ್ಯ ಸಮ್ಮೇಳನದಲ್ಲಿ ಟಿಪ್ಪು ವಿಚಾರಗೋಷ್ಠಿಗೆ ಆಗ್ರಹಿಸಿ ಕೆಲವರು ಮಾತನಾಡ್ತಿದ್ದಾರೆ. ಮಂಡ್ಯದಲ್ಲಿ ನಟ ಚೇತನ್ ಹಿಂಸಾ ಹೇಳಿಕೆ ನೀಡಿದ್ದಾರೆ. ಸಮ್ಮೇಳನದಲ್ಲಿ ಟಿಪ್ಪುವಿನ ಬಗ್ಗೆ ಚರ್ಚೆ ಆಗಬೇಕು, ಒಳ್ಳೆಯದು ಕೆಟ್ಟದ್ದು ಎಲ್ಲದೂ ಕೂಡ ಚರ್ಚೆ ಆಗಬೇಕು, ಸತ್ಯ ಹಾಗೂ ಇತಿಹಾಸ ನಮಗೆ ತಿಳಿಬೇಕು ಅಂತ ಟಿಪ್ಪು ಸುಲ್ತಾನ್ ಬಗ್ಗೆ ಚರ್ಚೆಗೆ ನಟ ಚೇತನ್ ಆಗ್ರಹಿಸಿದ್ದಾರೆ. ಟಿಪ್ಪು ಅನ್ನೋದು ಅದನ್ನ ಚರ್ಚೆ ಆಗಬೇಕಾ, ಟಿಪ್ಪು ಅನ್ನೋದು ಒಂದು ಸೆಷನ್ ಇರಬೇಕಾ? ಅದಕ್ಕೂ ನನಗೆ ಟಿಪ್ಪು ಅನ್ನೋದು 500 ವರ್ಷದ ಕರ್ನಾಟಕದ ಅತಿ ಪರಿಣಾಮಕಾರಿ ವ್ಯಕ್ತಿ ಯಾರಾದರೂ ಇದ್ರೆ ಅದು ಟಿಪ್ಪು ಸುಲ್ತಾನ್ ಅವರು. ಸೊ ಆ ಟಿಪ್ಪು ಸುಲ್ತಾನಿಂದ ಅವರ ಸಾಧಕ ಬಾಧಕ, ಅವರ ಒಳ್ಳೆಯ ವಿಚಾರಗಳು ಅವ್ರು ಮಾಡಬಾರ್ದು ಎಲ್ಲ ಪ್ರತಿಯೊಂದು ಚರ್ಚೆ ಆಗೋದು ಬಹಳ ಮುಖ್ಯ. ಸೊ ನಮಗೂ ಕೂಡ ಅದು ಒಂದು ಶ್ರೀರಂಗಪಟ್ಟಣದ ಭಾಗ, ಮಂಡ್ಯದ ಭಾಗ ವಿಚಾರನೂ ಕೂಡ ಇದೆ. ಸೊ ಈ ವಿಚಾರಗಳೆಲ್ಲ ಸಾಹಿತ್ಯ ಸಮ್ಮೇಳನ ಚರ್ಚೆ ಆಗಲಿ. ಸಾಹಿತ್ಯ ಸಮ್ಮೇಳನಗಳು ಬಹಳ ಮುಖ್ಯವಾಗಿ ನಮಗೆ ನಮಗೆ ಮುಂದಾಲೋಚನೆಯ ಉತ್ತಮ ಸಮಾಜ ಕಟ್ಟಕ್ಕೆ ಭಾಳ ವಿಚಾರ ನಮಗೆ ಈ ಸಾಹಿತ್ಯ ಸಮ್ಮೇಳನಗಳ ಚರ್ಚೆ ಆಗತ್ತೆ. ಸೊ ಚರ್ಚೆಯನ್ನು ನಾನು ಯಾವತ್ತೂ ಅದು ಬೇಡ ಅಂತ ಹೇಳಲ್ಲ. ಊಟ ಒಂದೇ ಅಲ್ಲ, ಊಟ ಚರ್ಚೆನೂ ಬೇಕು ಮತ್ತು ವಿಚಾರದ ಚರ್ಚೆನೂ ಬೇಕು. ಮಣ್ಣಲ್ಲಿ ಮತ್ತೊಮ್ಮೆ ಟಿಪ್ಪು ಸುಲ್ತಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಘರ್ಷ ಏರ್ಪಡುವ ಲಕ್ಷಣಗಳು ಗೋಚರವಾಗ್ತಾ ಇದೆ. ಸಾಹಿತ್ಯ ಸಮ್ಮೇಳನದಲ್ಲಿ ಟಿಪ್ಪು ವಿಚಾರಗೋಷ್ಠಿಗೆ ಆಗ್ರಹಿಸಿ ಕೆಲವರು ಮಾತನಾಡ್ತಿದ್ದಾರೆ. ಮಂಡ್ಯದಲ್ಲಿ ನಟ ಚೇತನ್ ಹಿಂಸಾ ಹೇಳಿಕೆ ನೀಡಿದ್ದಾರೆ. ಸಮ್ಮೇಳನದಲ್ಲಿ ಟಿಪ್ಪುವಿನ ಬಗ್ಗೆ ಚರ್ಚೆ ಆಗಬೇಕು, ಒಳ್ಳೆಯದು ಕೆಟ್ಟದ್ದು ಎಲ್ಲದೂ ಕೂಡ ಚರ್ಚೆ ಆಗಬೇಕು, ಸತ್ಯ ಹಾಗೂ ಇತಿಹಾಸ ನಮಗೆ ತಿಳಿಬೇಕು ಅಂತ ಟಿಪ್ಪು ಸುಲ್ತಾನ್ ಬಗ್ಗೆ ಚರ್ಚೆಗೆ ನಟ ಚೇತನ್ ಆಗ್ರಹಿಸಿದ್ದಾರೆ. ಟಿಪ್ಪು ಅನ್ನೋದು ಅದನ್ನ ಚರ್ಚೆ ಆಗಬೇಕಾ, ಟಿಪ್ಪು ಅನ್ನೋದು ಒಂದು ಸೆಷನ್ ಇರಬೇಕಾ? ಅದಕ್ಕೂ ನನಗೆ ಟಿಪ್ಪು ಅನ್ನೋದು 500 ವರ್ಷದ ಕರ್ನಾಟಕದ ಅತಿ ಪರಿಣಾಮಕಾರಿ ವ್ಯಕ್ತಿ ಯಾರಾದರೂ ಇದ್ರೆ ಅದು ಟಿಪ್ಪು ಸುಲ್ತಾನ್ ಅವರು. ಸೊ ಆ ಟಿಪ್ಪು ಸುಲ್ತಾನಿಂದ ಅವರ ಸಾಧಕ ಬಾಧಕ, ಅವರ ಒಳ್ಳೆಯ ವಿಚಾರಗಳು ಅವ್ರು ಮಾಡಬಾರ್ದು ಎಲ್ಲ ಪ್ರತಿಯೊಂದು ಚರ್ಚೆ ಆಗೋದು ಬಹಳ ಮುಖ್ಯ. ಸೊ ನಮಗೂ ಕೂಡ ಅದು ಒಂದು ಶ್ರೀರಂಗಪಟ್ಟಣದ ಭಾಗ, ಮಂಡ್ಯದ ಭಾಗ ವಿಚಾರನೂ ಕೂಡ ಇದೆ. ಸೊ ಈ ವಿಚಾರಗಳೆಲ್ಲ ಸಾಹಿತ್ಯ ಸಮ್ಮೇಳನ ಚರ್ಚೆ ಆಗಲಿ. ಸಾಹಿತ್ಯ ಸಮ್ಮೇಳನಗಳು ಬಹಳ ಮುಖ್ಯವಾಗಿ ನಮಗೆ ಮುಂದಾಲೋಚನೆಯ ಉತ್ತಮ ಸಮಾಜ ಕಟ್ಟಕ್ಕೆ ಭಾಳ ವಿಚಾರ ನಮಗೆ ಈ ಸಾಹಿತ್ಯ ಸಮ್ಮೇಳನಗಳ ಚರ್ಚೆ ಆಗತ್ತೆ. ಸೊ ಚರ್ಚೆಯನ್ನು ನಾನು ಯಾವತ್ತೂ ಅದು ಬೇಡ ಅಂತ ಹೇಳಲ್ಲ. ಊಟ ಒಂದೇ ಅಲ್ಲ, ಊಟ ಚರ್ಚೆನೂ ಬೇಕು ಮತ್ತು ವಿಚಾರದ ಚರ್ಚೆನೂ ಬೇಕು. ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಕೊಟ್ಟ ಸಂದರ್ಭದಲ್ಲಿ ಜನವರಿಯಲ್ಲೇ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುವ ಸೂಚನೆಗಳನ್ನು ತಮ್ಮ ಮಾತಿನ ಮೂಲಕ ಹೊರಹಾಕಿದ್ರು. ಇದೀಗ ಸಚಿವ ಬೈರತಿ ಕೂಡ ಯತ್ನಾಳ್ ಅವರ ಮಾತಿಗೆ ದನಿಗೂಡಿಸಿದ್ದಾರೆ. ಬಿಜೆಪಿ ಒಳಗಿನ ಈ ಆಂತರಿಕ ಬೇಗುದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಬೈರತಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಯಡಿಯೂರಪ್ಪನವರ ಮಗ ರಾಜೀನಾಮೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಸಿಎಂ ರಾಜೀನಾಮೆಗೆ ಮುಹೂರ್ತ ಫಿಕ್ಸ್ ಅನ್ನೋ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡೋ ಸಂದರ್ಭದಲ್ಲಿ ಮುಹೂರ್ತ ಫಿಕ್ಸ್ ಆಗಿರೋದು ಮುಖ್ಯಮಂತ್ರಿಗಳ ರಾಜೀನಾಮೆಗಲ್ಲ, ಬದಲಾಗಿ ವಿಜಯೇಂದ್ರ ಅವರ ರಾಜೀನಾಮೆಗೆ. ನಮ್ಮ ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡೋದಿಲ್ಲ, ಅಲ್ಲಿರುವ ಆಂತರಿಕ ಜಗಳವನ್ನೇ ಮೊದಲು ತೀರಿಸಿಕೊಳ್ಳಿ ಅಂತ ಹೇಳಿ ಸಚಿವ ಬೈರತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೋಸ್ಟ್ಲಿ ಇದು ಮುಹೂರ್ತ ಫಿಕ್ಸ್ ಆಗಿರೋದು ಯಡಿಯೂರಪ್ಪನವ್ರ ಮಗ ಅವರು ರಾಜೀನಾಮೆ ಕೊಡಲಿಕ್ಕೆ. ನಮ್ಮ ಪಕ್ಷದ ಮುಖ್ಯಮಂತ್ರಿಗಳದಂತೂ ರಾಜೀನಾಮೆ ಪ್ರಶ್ನೆನೇ ಇಲ್ಲ, ಆ ಪ್ರಶ್ನೆನೂ ಇಲ್ಲಿ ಉದ್ಭವ ಆಗಲ್ಲ. ಯಾವುದು ರಾಜೀನಾಮೆ ಅನ್ನೋದು ಪ್ರಶ್ನೆನೇ ಇಲ್ಲ. ಮೋಸ್ಟ್ಲಿ ಬಿಜೆಪಿ ಅವ್ರದ್ದು ಈ ಗುಂಪುಗಳಿದೆಯಲ್ಲ
ಅದ್ರ ಫಸ್ಟ್ ಜಗಳ ತೀರ್ಸ್ಕೊಳಕ್ಕೆ ಹೇಳಿ. ಅವ್ರ ಜಗಳ ಪಾಪ ಬೆಳಿಗ್ಗೆ ಎದ್ರೆ ಆ ಕಡೆ ಯತ್ನಾಳವರು, ಈ ಕಡೆ ಜಾರಕಿಹೊಳಿ ಅವರು, ಆ ಕಡೆ ಇವರು ಯಾರು ನಮ್ಮ ವಿಜಯೇಂದ್ರ ಅವ್ರ ಫೈಟಿಂಗ್ ಇದೆಯಲ್ಲ, ಆ ಫೈಟಿಂಗ್ ನಿಲ್ಸಕ್ಕೆ ಹೇಳಿ, ಆಮೇಲೆ ಈ ಕಡೆ ಬರಲಿ. ಮೋಸ್ಟ್ಲಿ ಇದು ಮುಹೂರ್ತ ಫಿಕ್ಸ್ ಆಗಿರೋದು ಯಡಿಯೂರಪ್ಪನವ್ರ ಮಗ ಅವರು ರಾಜೀನಾಮೆ ಕೊಡಲಿಕ್ಕೆ. ನಮ್ಮ ಪಕ್ಷದ ಮುಖ್ಯಮಂತ್ರಿಗಳದಂತೂ ರಾಜೀನಾಮೆ ಪ್ರಶ್ನೆನೇ ಇಲ್ಲ, ಆ ಪ್ರಶ್ನೆನೂ ಇಲ್ಲಿ ಉದ್ಭವ ಆಗಲ್ಲ. ಯಾವುದು ರಾಜೀನಾಮೆ ಅನ್ನೋದು ಪ್ರಶ್ನೆನೇ ಇಲ್ಲ. ಮೋಸ್ಟ್ಲಿ BJP ಅವ್ರದ್ದು ಈ ಗುಂಪುಗಳಿದೆಯಲ್ಲ, ಅದ್ರ ಫಸ್ಟ್ ಜಗಳ ತೀರ್ಸ್ಕೊಳಕ್ಕೆ ಹೇಳಿ. ಅವ್ರ ಜಗಳ ಪಾಪ ಬೆಳಿಗ್ಗೆ ಎದ್ರೆ ಆ ಕಡೆ ಯತ್ನಾಳವರು, ಈ ಕಡೆ ಜಾರಕಿಹೊಳಿ ಅವರು, ಆ ಕಡೆ ಇವರು ಯಾರು ನಮ್ಮ ವಿಜಯೇಂದ್ರ ಅವ್ರ ಫೈಟಿಂಗ್ ಇದೆಯಲ್ಲ, ಆ ಫೈಟಿಂಗ್ ನಿಲ್ಸಕ್ಕೆ ಹೇಳಿ, ಆಮೇಲೆ ಈ ಕಡೆ ಬರಲಿ. ಮೋಸ್ಟ್ಲಿ ಇದು ಮುಹೂರ್ತ ಅಡ್ಡೆ ಆಯ್ತಾ ಹಿಂಡಲಗ ಕಾರಾಗೃಹ. ಸೆಲ್ನಲ್ಲೇ ಅಂದರ್ ಬಾಹರಾಡ್ತಿದ್ದಾರೆ ಖೈದಿಗಳು. ಸೆಲ್ನಲ್ಲಿ ಕುಳಿತು ಕುಟುಂಬಸ್ಥರಿಗೆ ವಿಡಿಯೋ ಕಾಲ್ ಅನ್ನ ಕೂಡ ಮಾಡ್ತಿದ್ದಾರೆ. ಜೈಲಿನಲ್ಲಿ ಫೋನ್ನ ಬಳಕೆಗೆ ಅವಕಾಶ ನೀಡಿದ್ರ ಹಿಂಡಲಗ ಜೈಲಿನ ಸಿಬ್ಬಂದಿ. ದರ್ಶನ್ ರಾಜಾತಿಥ್ಯ ಪ್ರಕರಣದ ಬಳಿಕ ರಾಜ್ಯ ಕಾರಾಗೃಹ ಇಲಾಖೆ ಜೊತೆಗೆ ಸರ್ಕಾರ ಮುಜುಗರಕ್ಕೆ ಈಡಾಗಿತ್ತು. ಇಷ್ಟಾದರೂ ಕೂಡ ಎಚ್ಚೆತ್ತುಕೊಳ್ಳದ ಬಂದಿಖಾನೆ ಇಲಾಖೆ ಮತ್ತಷ್ಟು ಜೈಲಿನಲ್ಲಿ ಇಂಥದ್ದೇ ಅವ್ಯವಸ್ಥೆ ಇದೆ ಅನ್ನೋದಕ್ಕೆ ಇದೀಗ ಹಿಂಡಲಗ ಜೈಲಿನ ಈ ದೃಶ್ಯಗಳು ಸಾಕ್ಷಿಯಾಗ್ತಾ ಇದೆ. ಅದೇ 300-400 ರೂಪಾಯಿ ಹಾಕ್ಸ್ಬೇಕು. ಅದು ಜಾಸ್ತಿ ಇದೆ ಬಿಡು. 300 ಎಷ್ಟು ಮೊನ್ನೆ ಆಗ್ತಲ್ಲ, 300 ಚಿಲ್ಲರೆ ಇದೆ. ಖಾಲಿ ಆಗಿದೆ ನೋಡಮ್ಮ. ಏನ್ರಿ ಬ್ರೋ ಒಂದು ಅದೇ 300-400 ರೂಪಾಯಿ ಹಾಕ್ಸ್ಬೇಕು. ಅದು ಜಾಸ್ತಿ ಇದೆ ಬಿಡು. 300 ಎಷ್ಟು ಮೊನ್ನೆ ಆಗ್ತಲ್ಲ, 300 ಚಿಲ್ಲರೆ ಇದೆ. ಖಾಲಿ ಆಗಿದೆ ನೋಡಮ್ಮ. 3 ಕಾರಾಗೃಹಗಳ ಅವ್ಯವಸ್ಥೆಯ ದೃಶ್ಯವನ್ನ ನಿಮ್ಮ ಮುಂದೆ ಏಕಕಾಲದಲ್ಲಿಡೋ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಪರಪನಾಗ್ರಹಾರ ಜೈಲು ಗೊತ್ತೇ ಇದೆ. ದರ್ಶನ್ ಹಾಗೆ ಸಹ ಕೈದಿಗಳು ಅಲ್ಲಿ ಕೂತು ಕಾಫಿ ಕುಡಿದು ಸಿಗರೇಟ್ ಹಿಡ್ತಾ ಮೋಜು ಮಸ್ತಿಯಲ್ಲಿ ತೊಳಗಿದ್ದ ಫೋಟೋ ವೈರಲ್ ಆಯಿತು. ಅದಾದ ನಂತರ ಕಲಬುರಗಿ ಜೈಲಿನ ಅವ್ಯವಸ್ಥೆಗಳು, ಸಿಗಬಾರ್ದು ವಸ್ತುಗಳೆಲ್ಲ ಅಲ್ಲಿ ಸಿಕ್ಕಿತ್ತು, ಮೊಬೈಲ್ ಬಳಕೆ ಅವ್ಯಾಹತವಾಗಿ ಆಗ್ತಾ ಇತ್ತು ಅನ್ನೋದಕ್ಕೆ ಸಾಕ್ಷ್ಯ ಲಭ್ಯವಾಗಿತ್ತು. ಇದೀಗ ಹಿಂಡಲಗ ಜೈಲಿನ ಪರಿಸ್ಥಿತಿ. ಜೈಲಿನ ಸೆಲ್ನೊಳಗೆ ಕೂತು ಅಂದರ್ ಬಾಹರಾಡ್ತಿದ್ದಾರೆ. ಮೊಬೈಲ್ನಲ್ಲಿ ವಿಡಿಯೋ ಕಾಲ್ಗಳನ್ನು ಮಾಡ್ತಿದ್ದಾರೆ. ಜೈಲು ಮನಪರಿವರ್ತನೆಯ ಕೇಂದ್ರ ಆಗಬೇಕು, ಮಾಡಿದ ತಪ್ಪಿನ ಬಗ್ಗೆ ಪಶ್ಚಾತ್ತಾಪ ಮೂಡಿಸುವ ಕೇಂದ್ರವಾಗಬೇಕು ಅನ್ನೋ ನಿರೀಕ್ಷೆ. ಆದರೆ ಈ ರೀತಿಯ ವ್ಯವಸ್ಥೆಗಳಿದ್ರೆ ನಿಜಕ್ಕೂ ಜೈಲಿಗೆ ಕಳಿಸೋದ್ರ ಮೂಲ ಉದ್ದೇಶ ಈಡೇರುತ್ತಾ ಅನ್ನೋ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮೈಲಾರಿ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಮೈಲಾರಿ. ಹಿಂಡಲಗ ಜೈಲಿನ ಒಳಗೆ ಅಂದರ್ ಬಾಹರ್, ಮೊಬೈಲ್ನಿಂದ ವಿಡಿಯೋ ಕಾಲ್ ಗೊತ್ತಿದ್ದು ಆಗ್ತಿದ್ಯಾ ಜೈಲಿನ ಸಿಬ್ಬಂದಿಗಳಿಗೆ ಇವೆಲ್ಲ, ಅಥವಾ ಅವ್ರು ಕಣ್ತಪ್ಪಿಸಿ ಆಗ್ತಾ ಇದೆಯಾ ಅಂತ ಹೇಳಿ? ಖಂಡಿತ ಸ್ಮಿತಾ, ಬೆಳಗಾವಿಯ ಏನು ಹಿಂಡಲಗ ಜೈಲ್ ಏನಿದೆ ಇದು ಸೆರೆಮನೆಯಲ್ಲ, ಇದೊಂದು ಅರಮನೆ ಅನ್ನೋದು ಈ ಎಲ್ಲ ದೃಶ್ಯಾವಳಿಗಳನ್ನು ಕೂಡ ನೋಡಿದ್ರು ಕೂಡ ಇದು ಪ್ರೂವ್ ಆಗ್ತಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಜೈಲಿನ ಒಳಗಡೆ ಕೂಡ ಅಲ್ಲಿ ಅಂದರ್ ಬಾರನ್ನು ಆಡ್ತಾರೆ. ಜೊತೆಗೆ ಒಳಗಡೆ ಕೂತ್ಕೊಂಡು ಏನು ತಮ್ಮ ಸ್ನೇಹಿತರಿಗಿರ್ಬೋದು ಅಥವಾ ಕುಟುಂಬಸ್ಥರಿಗೆ ವಿಡಿಯೋ ಕಾಲನ್ನು ಕೂಡ ಮಾಡ್ತಾರೆ. ಜೊತೆಗೆ ಕಳೆದ 2-3 ತಿಂಗಳ ಹಿಂದಷ್ಟೇ ಅಲ್ಲಿನ ಅವಾಂತರ ಬಗ್ಗೆ ಕೂಡ ಸಾಕಷ್ಟು ವಿವಾದಗಳು ಕೂಡ ಕೇಳಿ ಬಂದಿದ್ವು. ಆದರೆ ಈಗ ಎಚ್ಚೆತ್ಕೊಳ್ಬೇಕಿದ್ದಂಥ ಬಂದಿಖಾನೆ ಇಲಾಖೆ ಇನ್ನೂ ಕೂಡ ಎಚ್ಚೆತ್ಕೊಂಡಿಲ್ಲ. ಅಲ್ಲಿ ಇವೆಲ್ಲ ವಸ್ತುಗಳು ಹೇಗೆ ಹೋಗ್ತವೆ, ಅಲ್ಲಿ ಒಬ್ಬ ವಿಡಿಯೋ ಮೂಲಕ ಹೇಳ್ತಾನೆ ಇಲ್ಲಿ ಎಲ್ಲ ವಸ್ತುಗಳು